ಆಲಮಟ್ಟಿ ಬಜಾವತ್ ಆಯೋಗದ ವರದಿ ಅನ್ವಯ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಅನ್ನು ತಕ್ಷಣವೇ ಅನುಷ್ಠಾನಗೊಳಿಸಬೇಕು ಹಾಗೂ ಇದನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ನೇತೃತ್ವದಲ್ಲಿ ರೈತರು ಇಂದು ಬೃಹತ್ ಹೋರಾಟ ನಡೆಸಿದರು. ವಿಜಯಪುರ ಜಿಲ್ಲೆಯ ನಿಡುಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿ ಜಮಾಯಿಸಿದ ನೂರಾರು ರೈತರು ಸರ್ಕಾರದ ವಿಳಂಬ ನೀತಿಯ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬಳಿಕ ಆಲಮಟ್ಟಿಯ ಕೃಷ್ಣಾ ಭಾಗ್ಯ ಜಲನಿನದ್ದರ್ ಎಬಿಜೆಎನ್ಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ತಮ್ಮ ಬೇಡಿಕೆಗಳನ್ನೊಳಗೊಂಡ ಮನವಿ ಪತ್ರವನ್ನು ಸಲ್ಲಿಸಿದರು. ಹೋರಾಟದ ಪ್ರಮುಖ ಬೇಡಿಕೆಗಳು: ಹಂತ 3ರ ಅನುಷ್ಠಾನ. ಬಜಾವತ್ ಆಯೋಗದ ತೀರ್ಪಿನಂತೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಕಾಮಗಾರಿಗಳನ್ನು ಯುದ್ಧೋಪಾದಿಯಲ್ಲಿ ಆರಂಭಿಸಬೇಕು. ರಾಷ್ಟ್ರೀಯ ಯೋಜನೆ ಘೋಷಣೆ. ಈ ಯೋಜನೆಯು ಬೃಹತ್ ಮೊತ್ತದ ಅನುದಾನವನ್ನು ಬಯಸುವುದರಿಂದ ಕೇಂದ್ರ ಸರ್ಕಾರ ಇದನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿ ಆರ್ಥಿಕ ನೆರವು ನೀಡಬೇಕು. ನೀರಿನ ಹಂಚಿಕೆ. ನಿಗದಿತ ಅವಧಿಯೊಳಗೆ ಕಾಲುವೆ ಜಾಲಗಳನ್ನು ಪೂರ್ಣಗೊಳಿಸಿ ಉತ್ತರ ಕರ್ನಾಟಕದ ರೈತರ ಜಮೀನುಗಳಿಗೆ ನೀರು ತಲುಪಿಸಬೇಕು. ನೇತೃತ್ವ ಮತ್ತು ಭಾಗಿ. ಈ ಬೃಹತ್ ಪ್ರತಿಭಟನೆಯ ನೇತೃತ್ವವನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಲಕ್ಷ್ಮೀಕಾಂತ ಎ ಪಾಟೀಲ್ ಮದ್ದರಕಿ ಹಾಗೂ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಬಿ ಯಾದಗಿರಿ ಅವರು ವಹಿಸಿದರು. ತೆಲಂಗಾಣ ಮತ್ತು ಆಂಧ್ರಪ್ರದೇಶ ತೆಲಂಗಾಣ ಎರಡು ರಾಜ್ಯಗಳು ಬೇರೆ ಆಗಿರುವುದರಿಂದ ಅವರು ತಮ್ಮೊಳಗಿನ ನೀರಿನ ಹಂಚಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಮನವಿಯನ್ನು ಸಲ್ಲಿಸಿ ಈ ಒಂದು ನ್ಯಾಯಾಧೀಕರಣದ ಆದೇಶವನ್ನು ಪ್ರಕಟ ಮಾಡದಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನು ಅಂದರೆ ತಡೆಯಾಜ್ಞೆ ತರ್ತಾರೆ. ಅದರಿಂದ ನಂತರ ತಕ್ಷಣ ಕರ್ನಾಟಕ ಸರ್ಕಾರ ಆ ಒಂದು ವಿಶೇಷ ಮೇಲ್ಮನವಿಯನ್ನು ಸಲ್ಲಿಸಿ ಅದನ್ನು ತೆರವು ಮಾಡಿಕೊಳ್ಳಲಿಕ್ಕೆ ಅರ್ಜಿಯನ್ನು ಹಾಕ್ತಾ ಇದೆ. ಅದೇ ರೀತಿ ಇನ್ನೊಂದು ರಾಜ್ಯವಾದಂಥ ಮಹಾರಾಷ್ಟ್ರ ರಾಜ್ಯವು ಕೂಡ 2014ರಲ್ಲಿ ಈ ಒಂದು ತೆರವು ತಡೆಯಾಜ್ಞೆ ತೆರವುಗೊಳಿಸಲಿಕ್ಕೆ ಅವರು ಕೂಡ ಅರ್ಜಿಯನ್ನು ಹಾಕ್ತಾರೆ. ನಂತರ ಮತ್ತೆ 2013ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತೊಂದು ಅರ್ಜಿಯನ್ನು ಹಾಕಿ ಈ ಒಂದು ತಡೆಯನ್ನು ಕ್ಲಿಯರ್ ಮಾಡಲಿಕ್ಕೆ ಕೇಳ್ಕೊಳ್ತದೆ. ಈ ಎಲ್ಲ ವಿಚಾರಣೆಗಳನ್ನ ಸರ್ವೋಚ್ಚ ನ್ಯಾಯಾಲಯ ದಿನಾಂಕ 21 ಮತ್ತು 2024ರಂದು ವಿಚಾರಣೆಗೆ ಬಂತು. ಅಲ್ಲಿವರೆಗೂ ವಿಚಾರಣೆಗೆ ಬಂದಿರಲಿಲ್ಲ. ವಿಚಾರಣೆಗೆ ಬಂದ ತಕ್ಷಣ ಅವರೇನು ಒಂದು ಆದೇಶ ಮಾಡಿದ್ರು, ಈ ಒಂದು ಪ್ರಕರಣಗಳ ಮೇಲ್ಮನವಿಗಳ ವಿಚಾರಣೆಯನ್ನ ತೀರ್ಮಾನ ಮಾಡಲಿಕ್ಕೆ ಪ್ರತ್ಯೇಕವಾದಂಥ ಪೀಠವನ್ನು ರಚಿಸಲಿಕ್ಕೆ ಅವರ ಕೋರ್ಟ್ ಆದೇಶ ಮಾಡ್ತಾ ಇದೆ. ಹಾಗೆ ಈಗ ದಿನಾಂಕ 11, 12 ಮತ್ತು 2024 ಮತ್ತು 18/2/2025ರಂದು ಪ್ರಕರಣಗಳ ವಿಚಾರಣೆಗೆ ದಿನಾಂಕ ನಿಗದಿಯಾಗಿತ್ತು. ಆದರೆ ಆ ವಿಚಾರಣೆಗೆ ಬರಲಿಲ್ಲ. ಆ 2 ದಿನಾಂಕಗಳಲ್ಲಿ ಈ ಒಂದು ನಮ್ಮ ಮೇಲ್ಮನವಿಗಳ ವಿಚಾರಣೆ ಅಂದರೆ ಕರ್ನಾಟಕ ಸರ್ಕಾರದ 2 ಮೇಲ್ಮನವಿಗಳು ಮತ್ತು ಮಹಾರಾಷ್ಟ್ರ ಸರ್ಕಾರದ ಮೇಲ್ಮನವಿಗಳು ವಿಚಾರಣೆಗೆ ಬರದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಸೊ ಅದಾದ ನಂತರ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ತಮ್ಮ ಹಂತದಲ್ಲಿ ಪತ್ರಗಳನ್ನು ಬರೆದು ಮಾನ್ಯ ಜಲ ಸಂಪನ್ಮೂಲ ಸಚಿವರು ಕೇಂದ್ರ ಸರ್ಕಾರ ಇವರಿಗೆ ಪತ್ರವನ್ನು ಬರೆದು ಮುಖತಃ ಭೇಟಿಯಾಗಿ ಮನವಿಯನ್ನು ಕೊಟ್ಟಿರ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಇದ್ರ ಬಗ್ಗೆ ಬೇಗ ಕ್ಲಿಯರ್ ಮಾಡಬೇಕು, ಇದನ್ನ ಗಣನೆಗೆ ತಗೋಬೇಕಂತ ಅವರು ಕೂಡ ಪತ್ರವನ್ನು ಕೊಟ್ಟಿರ್ತಾರೆ. ಮತ್ತು ಮೋಹನ್ ಕಾತರ್ಕಿ ಮತ್ತು ಇತರೆ ಎಲ್ಲ ಹಿರಿಯ ವಕೀಲರ ತಂಡವು ಕೂಡ ಈ ಅವಿರತವಾಗಿ ಈ ವಿಚಾರಣೆಗಳನ್ನು ನಡೆಸುವಂತೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ಮನವಿಗಳನ್ನು ಸಲ್ಲಿಸ್ತಾ ಕಾನೂನು ಪ್ರಕ್ರಿಯೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಅದನ್ನ ವಿಚಾರಣೆಗೆ ತಗೊಂಡ್ರೆ ನಮ್ಮ ಎಲ್ಲ ಈ ಒಂದು ಆದೇಶ ಜಾರಿಗೆ ಬರ್ತದೆ. ಅದು ಬಂದ ತಕ್ಷಣ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ ಜಾರಿ ಬರಲಿಕ್ಕೆ ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ. ನಮಗೆಲ್ಲ ಗೊತ್ತಿರುವಂತೆ ಎಲ್ಲ ಯೋಜನೆಗಳು 90% ಕಾಮಗಾರಿ ಮುಗಿದಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಈಗ ಏನು ಮುಳುಗಡೆ ಪ್ರದೇಶಕ್ಕೆ 30 ಲಕ್ಷ, 40 ಲಕ್ಷ, ಒಣ ಭೂಮಿಗೆ 30 ಲಕ್ಷ ಮತ್ತು ನೀರಾವರಿ ಜಮೀನಿಗೆ 40 ಲಕ್ಷ ಕೊಡಲಿಕ್ಕೆ ಆದೇಶ ಮಾಡಿರ್ತಾರೆ. ಕನ್ಸೆಂಟ್ ಅವಾರ್ಡ್ ಕೂಡ ನಾವು ಮಾಡಿರ್ತೀವಿ. ಮತ್ತು ಕಾಲುವೆ ನಿರ್ಮಾಣಕ್ಕಾಗಿ 25 ಲಕ್ಷ ಮತ್ತು 30 ಲಕ್ಷಗಳ ದರವನ್ನು ಕೂಡ ನಿಗದಿಪಡಿಸಿರ್ತಾರೆ. ಈಗ ನಮ್ಮ R&R ಕಮಿಷನರ್ ಹತ್ರ ಸಾಕಷ್ಟು ಹಣವೂ ಕೂಡ ಇದೆ. ಈಗ ಹೊಸ ಕಾಮಗಾರಿಗಳು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಈ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಲಿಕ್ಕೆ ಸರ್ಕಾರ ನಿರ್ದೇಶನ ಕೊಟ್ಟಿದೆ. ಇಷ್ಟು ಇವಾಗಿನ ಇಲ್ಲಿವರೆಗಿನ ಬೆಳವಣಿಗೆ. ಅಫಿಡವಿಟ್ಗಳನ್ನು ಹಾಕಿದ್ದಾರೆ. 2 ಸರಿ 3 ಸರಿ ಅಫಿಡವಿಟ್ ಹಾಕಿದ್ದಾರೆ. ಅದಿನ್ನೂ ನಮಗೆ ಈಗ ಬಂದಿಲ್ಲ, ವಿಚಾರಣೆಗೆ ಬಂದಿಲ್ಲ. ಇನ್ನು ಆಂಧ್ರದವ್ರ ಬಳಿ ಏನಾರು ರೊಕ್ಕ ಇಕ್ಕ ತಿಳ್ಕಿಸಿದ ಏನಪ್ಪ ಅಂತಂದ್ರೆ ಅದು ವಿಚಾರ
ವಿಚಾರ ಅಪ್ಡೇಟ್ ಏನು ಹಾಕ್ಯಾರ ನೀವಂತೂ ಹೊಸದಾಗಿ ಬಂದಿರಿ. ಗೌರ್ಮೆಂಟ್ ಏನು ಮಾಹಿತಿ ನಾ ಏನಂತೀನಿ ರೀ, ಒಂದೇ ಹೇಳ್ತೀನಿ, ನೀವು ಅದೊಂದು ಡಾಟಾ ಸುಪ್ರೀಂ ಕೋರ್ಟಿಗೆ ಸಲ್ಲಿಸ್ರಿ. ಪ್ರತಿ ವರ್ಷ ಏನಪ್ಪ ಅಂದ್ರೆ ಸಮುದ್ರಕ್ಕೆ ಎಷ್ಟು ನೀರು ಹೋಗ್ಲಕ್ಕತ್ತದ ಆಂಧ್ರ ಗೌರ್ಮೆಂಟ್ ತೆಲಂಗಾಣ, ಎಷ್ಟು ನೀರೇನಪ್ಪ ಅಂದ್ರೆ ಸಮುದ್ರಕ್ಕೆ ಬಿಡ್ಲಕ್ಕತ್ತ ಅದೊಂದು ಡಾಟಾ ಕೊಡ್ರಿ ನೀವು. ಅದು ಡಾಟಾ ಕೊಟ್ಟರೆ ನಮಗೆ ನೀರಿಗೆ ವೇಸ್ಟ್ ನೀರು ಸಮುದ್ರಕ್ಕೆ ಬಿಡ್ಲಕ್ಕತ್ತದ ಅಂದ್ರೆ ನಾವು ನಿಂದ್ರಿಸ್ಕೊಂಡು 150 TMC ನಾವು ಬಳಸ್ಕೋಬೋದಲ್ಲ. ಇದನ್ನ ಯಾಕೆ ಸರ್ಕಾರ ಧ್ವನಿ ಮಾಡಲ್ಲ, ಧ್ವನಿ ಎತ್ತಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇ. ಇದ್ರ ಬಗ್ಗೆ ನೀವು ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಮಾಹಿತಿ ಕೊಟ್ಟಿಲ್ಲೋ ಇಲ್ಲ ಮುಂದೆ ಕೊಡ್ತಿರೋ ಅದ್ರ ಬಗ್ಗೆ ಹೇಳಿ. ಈಗ ಟೆಕ್ನಿಕಲಿ ಸರ್ ನಾನು ನಿಮ್ಗೆ ಒಂದು ಮಾತಾಡ್ತೀನಿ. ಈಗ ಈ ಸದ್ಯ ಏನಪ್ಪ ಅಂತಂದ್ರೆ ಏನು ಮಾಡ್ಬೇಕು ರೀ, ಜಿಯೋ ಪಾಸ್ ಮಾಡ್ಬೇಕು. ಅಲ್ಲಲ್ಲ ಗೆಜೆಟ್ ನಿಮ್ಮದು ಗೆಜೆಟ್ ಪಾಸ್ ಮಾಡ್ಬೇಕು ಸುಪ್ರೀಂ ಕೇಂದ್ರ ಸರ್ಕಾರ ಅಲ್ಲ ಸರ್, ಕೇಂದ್ರ ಸರ್ಕಾರ ಗೆಜೆಟ್ ಪಾಸ್ ಮಾಡ್ಬೇಕಾದ್ರೆ ಕೋರ್ಟ್ನಾಗ ಸ್ಟೇ ಇದ್ರೆ ಗೆಜೆಟ್ ಪಾಸ್ ಮಾಡ್ಲಿಕ್ಕೆ ಬರಲ್ಲ. ಈ ಸ್ಟೇ ವೈಕಂಟ್ ಆಗ್ಬೇಕಾದ್ರೆ ನಾವು ಕೋರ್ಟ್ನಾಗ ಕೇಸ್ ನಡೆಸ್ಬೇಕಲ್ಲ. ಮತ್ತು ನೀವೇನು ನಮ್ಮ ಕರ್ನಾಟಕ ಸರ್ಕಾರದವ್ರೆ ನಮ್ಮ ಸಂಘಟನೆ ನಾಟಕ ಮಾಡ್ಲಾಕತ್ತೀರ ಅಂತ ಕರೆಕ್ಟ್ ಸರ್? ನಾನು ಲೀಗಲಿ ಡಾಕ್ಯುಮೆಂಟ್ ಕೊಡ್ರಿ ಬೇಕಾದ್ರೆ ನಾವೇ ಎಲ್ಲರೂ ಪಟ್ಟಿ ಹಾಕಪ್ಪ ವಕೀಲಿಗೆ ಇಡ್ತೀವಲ್ಲಿ. ಯಾಕಪ್ಪ ಹಾಕಂಬ್ರಿ ನಿಮ್ಮ ಕೈಲೇ ಸರ್ಕಾರಕ್ಕೆ ಕೇಸ್ ನಡೆಸೋದಾಗಲಿಲ್ಲ ಅಂದ್ರೆ ನಮ್ಮಲ್ಲಿ ಪುಣ್ಯಾಗ ನಿಮ್ಮದ ನಾವು ಸುಪ್ರೀಂ ಕೋರ್ಟ್ನಾಗ ನಾವು ಕೇಸ್ ಗೆದ್ದಿರ್ತೀವಿ, ನೀವು ಬಿಟ್ಟು ಫೈಲ್ ಕೊಟ್ಟು ನಾವೇ ಕೊಟ್ಟು ವಕೀಲಿಗೆ ಇಡ್ತೀವಿ. ಇಲ್ಲಿ ತನೂ ನೀವೇನಪ್ಪ ಅಂದ್ರೆ ನೀವು ಕೋರ್ಟ್ನಾಗ ಸ್ಟೇ ತಗೊಂಡು ಅದಕ್ಕೆ ವೈಕೆಂಟ್ ಮಾಡಿಸೋದಾಗಿಲ್ಲ, ಕೇಸ್ ನಡೆಸೋದಾಗಿಲ್ಲ ಅಂದ್ರೆ ನಾವೇ ನಡೆಸ್ತೀವಿ, ಫೈಲ್ ನಮ್ಮ ಕೈಯಾಗ ಕೊಟ್ಟುಬಿಡ್ರಿ ಅಂತೇಳಿ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈ ಒಂದು ವಿಷಯವನ್ನ ನಮ್ಮ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಅಂತ ಒಬ್ಬರು ಚೀಫ್ ಇಂಜಿನಿಯರ್ ಆಫೀಸರ್ ಮತ್ತೊಂದು ಬೆಂಗಳೂರಲ್ಲಿದೆ, ಅವರು ಇದನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಅವರು ಮತ್ತು ನಮ್ಮ ನಿಗಮದಿಂದ ತಮಗೆ ಬೇಕಾದಂತ ಮಾಹಿತಿಯನ್ನ ನಾನು ನಮ್ಮ MD ಸಾಹೇಬರಿಗೆ ಹೇಳಿ ಕರೆಸಿ ತಮಗೆ ಅಧ್ಯಕ್ಷರಿಗೆ ನಾವು ಶೀಘ್ರದಲ್ಲೇ ಕೊಡ್ತೀವಿ. ಏನು ಬೆಳವಣಿಗೆ ಆಗಿದೆ ಅನ್ನೋ ಬಗ್ಗೆ ತಮಗೆ ಒಂದು ನೋಟ್ ಕೊಡ್ತೀವಿ. ಹೋರಾಟ ಕಾಂಪ್ಲೇಂಟ್ಸ್ ಅಂಟಿಸಿದೆ, ಒಂದು ತಿಂಗಳಾದ್ರೆ ನಮ್ಮ ಮಾಹಿತಿ ತಿಳ್ಕಲಿಲ್ಲ ಅಂತ ಇನ್ನೇ ನಾಳೆ ಕೊಟ್ಟು ಏನಿಗೆ ನಮ್ಗ ಅವ್ರ ಕೆಲಸ ಬೆಂಗಳೂರಿಗೆ AC ಹೋರಾಟ ಸ್ಥಳಕ್ಕೆ ಬರಲೇಬೇಕು ಬರಲೇಬೇಕು ಹೋರಾಟ ಸ್ಥಳಕ್ಕೆ ಬರಲೇಬೇಕು ಎತ್ತರಗೊಳಿಸಲಪ್ಪ ಅಂದ್ರೆ ನಮ್ಮ ಹೋರಾಟ ನೀವು ಕೂಗು ಕೇಳಿಲ್ಲ ಅಂದ್ರೆ ನಾವು ಕೇವಲ ಆಲಮಟ್ಟೆಯಲ್ಲೆಲ್ಲ ವಿಧಾನಸೌಧ ಮುಟ್ಟಾಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಬಂಧುಗಳೇ. ನಾನು ಅದಕ್ಕಾಗಿ ನಮ್ಮೆಲ್ಲ ರೈತ ಬಾಂಧವರಲ್ಲಿ ನಾನು ಒಂದು ಮನವಿ ಮಾಡ್ಕೊಂತೀನಿ, ಪ್ರತಿಯೊಂದು ಕೂಡ ಹೋರಾಟ ಮುಖಾಂತರ ಹೋರಾಟದ ಹಕ್ಕು ಪಡಿಬೇಕು ನಾವು. ಯಾಕೆ ಈ ಸರ್ಕಾರಕ್ಕೆ ನಾಚಿಗಿಲ್ಲ. ಒಂದೇನು ಬೆಳೆದಂತ ಬೆಳೆಗೆ ಬೆಂಬಲ ಕೇಳಬೇಕು, ಬಿತ್ತಿದಂತ ಬೀಜಕ್ಕೆ ನಾವು ಬೀಜ ಕೊಡ್ರಂತೆ ಅಂತಂದ್ರೆ ಸಾಲಾಗಿ ನಿಂದಿರ್ಬೇಕು.